ಇಂದಿನ ವಿಡಿಯೋ ಶಿವ ಸಹಸ್ರನಾಮದ 86ನೇ ಸ್ತೋತ್ರದ ಬಗ್ಗೆ. ಶಿವ ಸಹಸ್ರನಾಮದ 86ನೇ ಸ್ತೋತ್ರವು ಹೀಗಿದೆ. ಪ್ರಾಕೃಷ್ಟಹಾರಿ ಮಹಾ ಹರ್ಷೋ ಜಿತಕಾಮೋ ಜಿತೇಂದ್ರಿಯಃ ಗಂಧಾರಹಶ್ಚ ಸುರಾಲಶ್ಚ ತಾಪಸಕ್ತೋರತಿ ನರಃ. ಈ ಸ್ತೋತ್ರದಲ್ಲಿ ಶಿವನ 9 ನಾಮಗಳಿವೆ. ಈಗ ಶಿವನ ಈ 9 ನಾಮಗಳ ಅರ್ಥವನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಶಿವನ ಮೊದಲ ನಾಮವು ಹೀಗಿದೆ: ಓಂ ಪ್ರಾಕೃಷ್ಟಾಯ ನಮಃ. ಈ ಶಿವನಾಮದ ಅರ್ಥ ಶತ್ರುಗಳನ್ನು ಸಂಪೂರ್ಣವಾಗಿ ನಾಶ ಮಾಡುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ಎರಡನೇ ನಾಮ ಹೀಗಿದೆ: ಓಂ ಮಹಾ ಹರ್ಷಾಯ ನಮಃ. ಈ ಶಿವನಾಮದ ಅರ್ಥ ಅತ್ಯಂತ ಸಂತೋಷವಾಗಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ಮೂರನೇ ನಾಮ ಹೀಗಿದೆ: ಓಂ ಜಿತಕಾಮಾಯ ನಮಃ. ಈ ಶಿವನಾಮದ ಅರ್ಥ ಕಾಮದೇವನನ್ನು ಗೆದ್ದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 4ನೇ ನಾಮ ಹೀಗಿದೆ: ಓಂ ಜಿತೇಂದ್ರಿಯಾಯ ನಮಃ. ಈ ಶಿವನಾಮದ ಅರ್ಥ ತನ್ನ ಇಂದ್ರಿಯಗಳನ್ನು ಗೆದ್ದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 5ನೇ ನಾಮ ಹೀಗಿದೆ: ಓಂ ಗಾಂಧಾರಾಯ ನಮಃ. ಈ ಶಿವನಾಮದ ಅರ್ಥ ಈ ಇಡೀ ಭೂಮಿಯನ್ನು ತನ್ನ ಉಡುಪು ಎಂದು ಧರಿಸುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 6ನೇ ನಾಮ ಹೀಗಿದೆ: ಓಂ ಸುವಾಸಾಯ ನಮಃ. ಈ ಶಿವನಾಮದ ಅರ್ಥ ವಾಸಿಸಲು ಉತ್ತಮ ಸ್ಥಳವನ್ನು ಹೊಂದಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 7ನೇ ನಾಮ ಹೀಗಿದೆ: ಓಂ ತಪಸ್ಸಕ್ತಾಯ ನಮಃ. ಈ ಶಿವನಾಮದ ಅರ್ಥ ತಪಸ್ಸಿನಲ್ಲಿ ಮುಳುಗಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 8ನೇ ನಾಮ ಹೀಗಿದೆ: ಓಂ ರಥಯೇ ನಮಃ. ಈ ಶಿವನಾಮದ ಅರ್ಥ ಆನಂದದ ಮೂರ್ತಿ ರೂಪವಾಗಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 9ನೇ ನಾಮ ಹೀಗಿದೆ: ಓಂ ನರಾಯ ನಮಃ. ಈ ಶಿವನಾಮದ ಅರ್ಥ ಎಲ್ಲವನ್ನು ಕಾರ್ಯರೂಪಕ್ಕೆ ತರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಇದಿಷ್ಟು ಶಿವನ 9 ನಾಮಗಳ ಬಗ್ಗೆ. ನಾಳೆಯ ವಿಡಿಯೋದಲ್ಲಿ ಶಿವ ಸಹಸ್ರನಾಮದ 87ನೇ ಸ್ತೋತ್ರದ ಬಗ್ಗೆ ತಿಳಿಯೋಣ. ಓಂ ನಮಃ ಶಿವಾಯ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.